ನಮಸ್ಕಾರ. ಇವತ್ತು ಬಂದ್ಬಿಟ್ಟು 47ನೇ ಪ್ರಶ್ನೆನ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಬಂದ್ಬಿಟ್ಟು ರೀಸೆಂಟ್ಲಿ ವೆನಿಜುವೆಲಾ ಹ್ಯಾಸ್ ಅಚೀವ್ಡ್ ರ್ಯಾಪಿಡ್ ರಿಕವರಿ ಫ್ರಮ್ ಇಟ್ಸ್ ಎಕನಾಮಿಕ್ ಕ್ರೈಸಿಸ್ ಆ್ಯಂಡ್ ಸಕ್ಸೀಡೆಡ್ ಇನ್ ಪ್ರಿವೆಂಟಿಂಗ್ ಇಟ್ಸ್ ಪೀಪಲ್ ಫ್ರಮ್ ಫ್ಲೀಯಿಂಗ್ ಆರ್ ಎಮಿಗ್ರೇಟಿಂಗ್ ಟು ಅದರ್ ಕಂಟ್ರೀಸ್. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ವೆನಿಜುವೆಲಾ ಹ್ಯಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ವೆನಿಜುವೆಲಾ ಬಂದ್ಬಿಟ್ಟು ಸೌತ್ ಅಮೇರಿಕನ್ ಕಂಟ್ರಿ. ಸೊ ಇದರಲ್ಲಿ ಬಹಳ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಆಗ್ತಾ ಇದ್ದು. ಸೊ ಆ ನ್ಯೂಸನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವಿಲ್ಲಿ ನೋಡ್ಬೋದು. ಸೊ ವೆನಿಜುವೆಲಾ ಹ್ಯಾಸ್ ಬೀನ್ ಇನ್ ಸಿವಿಯರ್ ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಕ್ರೈಸಿಸ್ ಫಾರ್ ಸೆವರಲ್ ಇಯರ್ಸ್ ವಿತ್ ದ ಎಕ್ಸೋಡಸ್ ಆಫ್ ಮೋರ್ ದ್ಯಾನ್ 7.72 million people since 2014. The refugee crisis in Venezuela is the largest displacement crisis in Latin America and of the largest in the world. ಸೊ ಆ ಇಶ್ಯೂ ಇನ್ನೂ ಸಾಲ್ವ್ ಆಗಿಲ್ಲ. ಸೊ 1ನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ. 2ನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ವೆನಿಜುವೆಲಾ ಬಗ್ಗೆ ಆಯಿಲ್ ರಿಸರ್ವ್ಸ್ ಬಗ್ಗೆ ಹೇಳಿದ್ದಾರೆ. ವೆನಿಜುವೆಲಾ ಬಂದ್ಬಿಟ್ಟು ಒನ್ ಆಫ್ ದಿ ಮೋಸ್ಟ್ ಟ್ರಬಲ್ಡ್ ಕಂಟ್ರೀಸ್ ಇನ್ ದ ವರ್ಲ್ಡ್. ವೆನಿಜುವೆಲಾ ಇಸ್ ಆಲ್ಸೋ ದ ಕಂಟ್ರಿ ವಿತ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ ಪೆಕ್ಡ್ ಅಟ್ ಅರೌಂಡ್ 300 billion barrels. ಸೊ ಅದರಿಂದ 2ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್ 1 ಈಸ್ ಇನ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಆಗುತ್ತೆ, ಡಿ. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.